ನೀವಾದ್ರೂ ಅವನಿಗೆ ಬುದ್ಧಿ ಹೇಳಿ. ಅಟ್ಲೀಸ್ಟ್ ಮನೆಯವ್ರು ನಿಮ್ಮಿಂದ ಕಷ್ಟ ಪಡಬಾರ್ದು ಅನ್ನೋದಕ್ಕೋಸ್ಕರ ಆದ್ರೂ ಹೆಲ್ಮೆಟ್ ಹಾಕೊಳ್ರ ಪುಣ್ಯಾತ್ಮರ. ನೋಡಿ ಯಾವ ಮಟ್ಟ ಓಡಿಸ್ಕೊಂಡು ಹೋಗ್ತಾವ ಗಾಡಿ. ನಾವು ಈಗ ಹೆಲ್ಮೆಟ್ ಹಾಕಿಲ್ಲ ತಲೆಗೆ, ರ್ಯಾಶಾಗಂತೂ ರೈಡ್ ಮಾಡ್ತಿದಾರೆ. ಅಟ್ಲೀಸ್ಟ್ ಹೆಲ್ಮೆಟ್ ಆದ್ರೂ ಹಾಕೊಂಡವ್ರ? ನನಗೂ ಅದಕ್ಕೆ ಸಂಬಂಧನೇ ಇಲ್ವಲ್ಲ. ಹೆಲ್ಮೆಟ್ ನ ತಲೆಗೆ ಹಾಕೊಳ್ಳಿ ಅಂತ ಹೇಳಿದ್ರೆ ನಮ್ ಜನ ತಲೆಗೆ ಹಾಕೊಳಲ್ಲ ಆ ಮಾತನ್ನ. ನನ್ನಿಷ್ಟ, ನೀನ್ ಹಾಕೊಳಕ್ಕೆ ಹೂವಾರಿ ಅಂದ್ರೆ ಕೇಳ್ಬೋದು ಇವಾಗ ನೀವು, ಹೆಲ್ಮೆಟ್ ಹಾಕೊಂಡ್ಬಿಟ್ರೆ ಜೀವ ಹೋಗಲ್ವಾ ಅಂತ. ಬಟ್ ಚಾನ್ಸಸ್ ಎಷ್ಟು ಕಮ್ಮಿ ಆಗುತ್ತೆ ಗುರು. ಕೈ ಕಾಲ್ ಲ್ಯಾಪ್ಸ್ ಆದ್ರೆ ಬಿಡು, ಅಟ್ಲೀಸ್ಟ್ ಹೆಂಗೋ ಬದುಕೊಬಹುದು. ತಲೆಗೆ ಏಟ್ ಬಿದ್ದು ಕಾನ್ಶಿಯಸ್ ಇಲ್ಲ ಅಂದ್ರೆ ಏನ್ ಮಾಡ್ತೀರಪ್ಪ. ಆಮೇಲೆ ಇನ್ನೊಂದ್ ಹೇಳ್ತೀನಿ ಕೇಳಿ, ನೀವು ಕೊರಗ್ತಿರ್ತೀರಾ, ನಿಮ್ಗಿಂತ ಹೆಚ್ಚಾಗಿ ಡೈಲಿ ನಿಮ್ಗೆ ನೋಡ್ಕೊಳಕ್ ಆಗದೆ ಮನೆಯವ್ರ ಕೊರಗಿ ಸಾಯ್ತಾರೆ. ನನ್ ಮಾತು ಅಂದ್ರೆ ಭಯನೇ ಇಲ್ಲ ಅವನ್ಗೆ. ನೀವಾದ್ರೂ ಅವನಿಗೆ ಬುದ್ಧಿ ಹೇಳಿ. ಅಟ್ಲೀಸ್ಟ್ ಮನೆಯವ್ರು ನಿಮ್ಮಿಂದ ಕಷ್ಟ ಪಡಬಾರ್ದು ಅನ್ನೋದಕ್ಕೋಸ್ಕರ ಆದ್ರೂ ಹೆಲ್ಮೆಟ್ ಹಾಕೊಳ್ರ ಪುಣ್ಯಾತ್ಮರ. ಏನ್ರು ಇದೆ ಹೆಲ್ಮೆಟ್ ಹಾಕೊಳ್ಳೋದ್ರಲ್ಲಿ ಅಷ್ಟೊಂದ್ ಕಷ್ಟದ ಕೆಲ್ಸನ ಅದು. ಎಂತೆಂತ ಕಷ್ಟಗಳನ್ನ ಅನುಭವಿಸ್ತಿರ್ತೀರ ಜೀವನದಲ್ಲಿ. ಆ ಕಷ್ಟಗಳ ಮುಂದೆ ಈ ಹೆಲ್ಮೆಟ್ ನ ಮೇಂಟೈನ್ ಮಾಡೋದು ಒಂದ್ ಕಷ್ಟನಾ? ಪ್ರಾಕ್ಟಿಕಲ್ ಸ್ವಲ್ಪ ಯೋಚನೆ ಮಾಡಿ. ಏನಕ್ಕೆ ಎಲ್ರು ಹೆಲ್ಮೆಟ್ ಅಂತ ಬಡ್ಕೊಂತಾರೆ, ಏನಕ್ಕೆ ಇಷ್ಟೊಂದು ಪ್ರಿಯಾರಿಟಿ ಕೊಡ್ತಾರೆ ಹೆಲ್ಮೆಟ್ ಅಂದ್ರೆ? ಅಷ್ಟು ನೆಸೆಸರಿ ಇದೆ, ಅಷ್ಟು ಇಂಪಾರ್ಟೆನ್ಸ್ ಇದೆ ಹೆಲ್ಮೆಟ್. ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಪ್ರತಿ ಒಬ್ರು ಕೂಡ ಹೆಲ್ಮೆಟ್ ನ ತಲೆಗೆ ಹಾಕೊಳ್ಳಿ ಅನ್ನೋ ಮಾತನ್ನ ತಲೆಗೆ ಹಾಕೊಳ್ಳಿ. ಹೆಲ್ಮೆಟ್ನೂ ತಲೆಗೆ ಹಾಕೊಳ್ಳಿ ಪ್ಲೀಸ್.